ರಾಜ್ಯ ರಾಜಕಾರಣದಲ್ಲಿ ಬಿಡದಿ ಭೂಯುದ್ಧ ಕಾವೇರಿದೆ. ಒಂದು ಕಡೆ ರೈತರು ಹೋರಾಟವನ್ನ ಮಾಡುತ್ತಿದ್ದಾರೆ, ಪರ ವಿರೋಧ ಹೋರಾಟಗಳು ನಡೀತಾ ಇದೆ. ಈ ನಡುವೆ ಸಿಎಂ ಡಿಕೆ ಮತ್ತು ಎಚ್ಡಿಕೆಯ ಪ್ರತಿಷ್ಠೆಯ ಫ್ಲೈಟ್. ನಿನ್ನೆ ಬಿಡದಿ ಕದನಕ್ಕೆ ಎಂಟ್ರಿ ಕೊಟ್ಟಿದ್ರು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು. ಧರಣಿ ಕೂರುವಂತೆ ಮಾಡಬೇಡಿ ಅಂತ ಹೇಳಿ ಖಡಕ್ಕಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಸುದ್ದಿಗೋಷ್ಠಿಯನ್ನ ನಡೆಸಿ ಕಿಡಿಕಾರಿದ್ರು ಎಚ್ಡಿ ಕುಮಾರಸ್ವಾಮಿ ಅವರು. ಇವತ್ತು ಮಧ್ಯಾಹ್ನ ಸುದ್ದಿಗೋಷ್ಠಿಯನ್ನ ನಡೆಸಲಿರುವ ಡಿಕೆ ಶಿವಕುಮಾರ್. ಬಿಡದಿ ಟೀಕೆಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಉತ್ತರವನ್ನ ಕೊಡುವ ಸಾಧ್ಯತೆ ಇದೆ. ಎಲ್ಲದಕ್ಕೂ ಮಧ್ಯಾಹ್ನ ಉತ್ತರ ಕೊಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರೋದ್ರಿಂದ ವಿಪಕ್ಷಗಳು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇವೆಯೋ ಅದೆಲ್ಲದಕ್ಕೂ ಕೂಡ ಸಮರ್ಥವಾದ ಉತ್ತರವನ್ನು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಡುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಒಂದು ಕಡೆ ಬಿಡದಿಯಲ್ಲಿ ರೈತರ ಹೋರಾಟ ತೀವ್ರಗೊಂಡಿದೆ. ಮೊನ್ನೆ ಸರ್ವೆಗೆ ಬಂದಂತಹ ಅಧಿಕಾರಿಗಳ ವಿರುದ್ಧ ಯಾವ ಪರಿ ಆಕ್ರೋಶ ವ್ಯಕ್ತವಾಗಿತ್ತು ಅನ್ನೋದನ್ನು ಗಮನಿಸಿದ್ವಿ. ಒಂದು ಕಡೆ ಮೊದಲ ಹಂತದ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಕೆಲವರು ಬಿಡದಿ ಟೌನ್ಶಿಪ್ ಪರವಾಗಿ ನಿಂತುಕೊಂಡಿದ್ದಾರೆ, ನಾವು ಭೂಮಿಯನ್ನು ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ. ಇನ್ನೊಂದಷ್ಟು ಮಂದಿ ನಾವು ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ, ನಮ್ಮ ಜೀವವೇ ಹೋಗಲಿ ಅಂತಾನೂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ರೈತರಿಗೆ ಇಷ್ಟವಿಲ್ಲದಂತಹ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು ಅಂತ ಹೇಳಿ ಜೆಡಿಎಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಆಫ್ಟರ್ನೂನ್ ಮಾತಾಡ್ತೀನಿ, ಖಂಡಿತ ಮಧ್ಯಾಹ್ನ ವಿಧಾನಸೌಧದಲ್ಲಿ ಮಾತಾಡ್ತೀನಿ. ಎಲ್ಲದಕ್ಕೂ ಉತ್ತರ ಕೊಡೋಣ, ಡೋಂಟ್ ವರಿ. ಎಲ್ಲ ವಿಚಾರನ ಮಾತಾಡೋಣ. ಮಧ್ಯಾಹ್ನ ನಿಮ್ಗೆ ಕರಿತೀನಿ, ಗೌರವದಿಂದ ಕರಿತೀನಿ, ಫುಟ್ಪಾತಲ್ಲಿ ಬೇಡ. ಆಫ್ಟರ್ನೂನ್ ಮಾತಾಡ್ತೀನಿ, ಖಂಡಿತ ಮಧ್ಯಾಹ್ನ ವಿಧಾನಸೌಧದಲ್ಲಿ ಮಾತಾಡ್ತೀನಿ. ಎಲ್ಲದಕ್ಕೂ ಉತ್ತರ ಕೊಡೋಣ, ಡೋಂಟ್ ವರಿ. ಎಲ್ಲ ವಿಚಾರನ ಮಾತಾಡೋಣ. ಮಧ್ಯಾಹ್ನ ನಿಮ್ಗೆ ಕರಿತೀನಿ, ಗೌರವದಿಂದ ಕರಿತೀನಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಗಮನಿಸ್ತಾ ಇದ್ದೀವಿ ಈ ಬಿಡದಿ ಟೌನ್ಶಿಪ್ ವಿಚಾರ ಯಾವ ರೀತಿ ತಾರಕಕ್ಕೇರಿದೆ ಅಂತ ಹೇಳಿ. ಇದರ ನಡುವೆ ಎಚ್ಡಿ ದೇವೇಗೌಡರು ಕೂಡ ಇದೀಗ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಖಡಕ್ ವಾರ್ನಿಂಗ್ ಅನ್ನ ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು, ದೇವೇಗೌಡರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೀನಿ ಅಂತಾನೂ ಕೂಡ ಹೇಳಿದ್ದಾರೆ. ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಇವತ್ತಿನ ಬೆಳವಣಿಗೆ? ಮಧುಶ್ರೀ, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈಗ ದೊಡ್ಡ ರಾಜಕೀಯ ಸಂಘರ್ಷವೇ ಶುರುವಾಗಿದೆ. ಅದರಲ್ಲೂ ಕೂಡ ನಿನ್ನೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಸುದ್ದಿಗೋಷ್ಠಿಯನ್ನು ನಡೆಸಿ, ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಕಳೆದ 20 ದಿನಗಳಿಂದಲೇ ಪತ್ರವನ್ನು ಕೂಡ ಬರೆದಿರ್ತಾರೆ. ಪತ್ರಕ್ಕೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಬಂದಿಲ್ಲ ಅನ್ನೋ ಆಕ್ರೋಶ ಕೂಡ ಹೊರಹಾಕ್ತಾರೆ. ಅದರ ಜೊತೆಗೆ ಒಂದು ವೇಳೆ ಬಿಡದಿಯ ಟೌನ್ಶಿಪ್ ಸರ್ವೆ ಬಿಟ್ಟಿದ್ದಾರೆ, ಕೈ ಬಿಟ್ಟಿದ್ದಾರೆ ಗಲಾಟೆ ಆದ್ಮೇಲೆ. ಆದ್ರೆ ಆ ಯೋಜನೆಯನ್ನ ಸಂಪೂರ್ಣವಾಗಿ ಕೈ ಬಿಡಬೇಕು. ಕೈ ಬಿಡದೆ ಹೋದಂತಹ ಸಂದರ್ಭದಲ್ಲಿ ವಿಧಾನಸೌಧ ಮುಂದೆ ಗಾಂಧಿ ಪ್ರತಿಮೆ ಮುಂಭಾಗ ಒಂದು ಹೋರಾಟವನ್ನು ಕೂಡ ಮಾಡ್ತೇನೆ ಅಂತ ಎಚ್ ಡಿ ದೇವೇಗೌಡರು ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇನೆ, ಅಂದ್ರೆ ಈಗ ಈ ಯೋಜನೆಯ ವಿರುದ್ಧ ಏನಿದೆ ತಮ್ಮ ಹೋರಾಟವನ್ನು ಮುಂದುವರಿಸಿ, ಆದ್ರೆ ಶಾಂತಿಯುತವಾದಂತಹ ಹೋರಾಟವನ್ನು ಮುಂದುವರಿಸಿ ಅಂತ ಅಲ್ಲಿನ ರೈತ ಮಹಿಳೆಯರಿಗೆ ಹಾಗೂ ರೈತರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಈ ಒಂದು ವಿಚಾರ, ಬಿಡದಿ ಟೌನ್ಶಿಪ್ ವಿಚಾರ ರಾಜಕೀಯ ವಲಯದಲ್ಲಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ರೈತರನ್ನು ಒಕ್ಕಲೆಬ್ಬಿಸುವಂತ ಕೆಲಸವನ್ನ ಇವರು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರಾಜಕೀಯ ಸಂಘರ್ಷ ಕೂಡ ಜೋರಾಗಿದೆ. ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಕೂಡ ದಿನಕ್ಕೆ ಜೋರಾಗ್ತಾ ಇದೆ. ಯಾಕಂದ್ರೆ ಸದ್ಯಕ್ಕೆ ಸರ್ವೆ ಕಾರ್ಯ ಸ್ಟಾಪ್ ಮಾಡಿದ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಈಗ ಯೋಜನೆನೇ ಕೈ ಬಿಡಬೇಕು ಅಂತೇಳಿ ಈಗ ಜೆಡಿಎಸ್ ನಾಯಕರು ಒಂದು ಪಟ್ಟನ್ನ ಹಿಡಿದಿದ್ದಾರೆ. ಸದ್ಯಕ್ಕೆ ಈಗ ಅವರ ಒಂದು ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಇದ್ದಂತಹ ಈ ಒಂದು ಏನಿದೆ ಯೋಜನೆ ಇದೆ ಅದನ್ನ ಈ ಹಿಂದೆ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲೂ ಕೂಡ ಕೈ ಬಿಡಲಾಗಿತ್ತು. ಸೊ ಅದೇ ರೀತಿ ಈ ಒಂದು ಯೋಜನೆಯನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಕೈ ಬಿಡಬೇಕು, ಮುಂದುವರಿಸಬಾರದು ಅನ್ನೋದು ಆಗ್ರಹ ಕೂಡ ಜೆಡಿಎಸ್ ನ ನಾಯಕರ ವಾದ ಆಗಿದೆ. ಹೀಗಾಗಿ ಯಾವ ರೀತಿಯಾದ ನಿರ್ಧಾರ ತೆಗೆದುಕೊಳ್ಳೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಈಗ ಎಚ್ ಡಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ಒಂದು ಆರೋಪ ಮತ್ತೆ ಅವರ ಒಂದು ಪ್ರಶ್ನೆಗಳಿಗೆ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟವಾದಂತಹ ಒಂದು ಉತ್ತರವನ್ನು ಕೂಡ ಕೊಡ್ತಾರೆ. ಉತ್ತರ ಕೊಡೋದ್ರ ಮೂಲಕ ಈ ಒಂದು ರೈತರ ಹಿಂದೆ ಯಾರಿದ್ದಾರೆ ಅಂತ ಒಂದು ಆರೋಪ ಕೂಡ ಕೇಳ್ಬರ್ತಾ ಇತ್ತು. ಆ ಆರೋಪಗಳು ಕೂಡ ಒಂದು ಸ್ಪಷ್ಟ ಚಿತ್ರಣ ಕೂಡ ಕೊಡ್ತಾರೆ, ಸ್ಪಷ್ಟ ಒಂದು ದಾಖಲೆಗಳನ್ನ ರಿಲೀಸ್ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂತಂದ್ರೆ ಬಿಡದಿಯ ಟೌನ್ಶಿಪ್ ತೀರಾ ಒಂದು ವೈಯಕ್ತಿಕವಾದಂತಹ ಒಂದು ಸಂಘರ್ಷಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಕಳೆದ ಕೆಲ ತಿಂಗಳಿಂದ ಅಷ್ಟೇ ನಿರಂತರವಾದಂತಹ ಒಂದು ಹೋರಾಟವನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳು ಕೂಡ ಅದೇ ರೀತಿಯಾಗಿ ಬರ್ತಾ ಇದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಗಡಿಯ ಬಾಲಕೃಷ್ಣ ಆಗಿರ್ಬೋದು, ಮತ್ತೆ ಕುಣಿಗಲ್ ರಂಗನಾಥ್ ಆಗಿರ್ಬೋದು, ಕಳೆದ 2-3 ದಿನಗಳಿಂದಲೂ ಕೂಡ ಅಲ್ಲಿನ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮತ್ತೆ ರೈತರ ಒಂದು ಹೋರಾಟ ಕೂಡ ವಿಕೋಪಕ್ಕೆ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದರ ಹಿಂದೆ ಯಾರಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಹೇಳ್ತಾ ಇದ್ರು. ಜೊತೆಗೆ ಕೂಡ ಇದರ ಹಿಂದೆ
ಕುಮಾರಸ್ವಾಮಿ ಅವರೇ ಇದ್ದಾರೆ, ಮತ್ತೆ JDS ನ ಕೆಲ ನಾಯಕರೇ ಇದ್ದಾರೆ, ಶಾಸಕರಿದ್ದಾರೆ, ಕಾರ್ಯಕರ್ತರು ಇದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಹೀಗಾಗಿ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ದಾಖಲೆಗಳನ್ನ ರಿಲೀಸ್ ಮಾಡ್ತಾರ ಅಂದ್ರೆ CM ಅವರನ್ನು ಕೂಡ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಈಗ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ CM ಅವರು 1:30ಕ್ಕೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಈಗ ದೇವೇಗೌಡರು ಕೇಳಿದಂತಹ ಒಂದು ಪ್ರಶ್ನೆಗಳೇನಿದೆ, ದೇವೇಗೌಡರು ಬರೆದಂತಹ ಪತ್ರ ಏನಿದೆ, ಮತ್ತೆ ಕುಮಾರಸ್ವಾಮಿಯ ಒಂದು ವಾದ ಏನು, ಮತ್ತೆ ಕುಮಾರಸ್ವಾಮಿ ಅವರು ಇದರ ಬಿಡದಿಯ ಟೌನ್ಶಿಪ್ ಅನ್ನ ನಿಲ್ಲಿಸಿ ಅಂತ ಯಾಕೆ ಹೇಳ್ತಿದ್ದಾರೆ, ಇದರೆಲ್ಲ ಒಂದು ಸವಿಸ್ತರವಾದಂತಹ ವಿವರವನ್ನು ಕೂಡ ಕೊಡ್ತಾರೆ. ಸದ್ಯಕ್ಕೆ ಈಗ HD ದೇವೇಗೌಡರು ಕೂಡ ಅಷ್ಟೇನೆ ಹೋರಾಟವನ್ನು ಮಾಡ್ತಾರೆ, ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಸರ್ಕಾರ ನಾವು ಬಿಡದಿ ಟೌನ್ಶಿಪ್ ಇಂದ ಹಿಂದೆ ಸರಿಯೋದಿಲ್ಲ ಅನ್ನೋ ಒಂದು ವಾಗ್ದಾನವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಅವರ ಸುದ್ದಿಗೋಷ್ಠಿಯತ್ತ ಎಲ್ಲರ ಚಿತ್ತ ನೆಟ್ಟಿದೆ ಅಂತ ಹೇಳ್ಬೋದು. ಮಧುಶ್ರೀ, ಧನ್ಯವಾದ ಅನಿಲ್ ತಮ್ಮ ಮಾಹಿತಿಗಾಗಿ.